ಉಪ್ಪು ಅರಿಶಿಣವನ್ನು ಅಡುಗೆ ಮನೆಯಲ್ಲಿ ಈ ದಿಕ್ಕಿನಲ್ಲಿ ಇಟ್ಟರೆ ಬಡವರು ಹಣವಂತರಾಗುತ್ತಾರೆ. ವಾಸ್ತುವಿನ ಪ್ರಕಾರ ಯಾವ ಮನೆಯನ್ನು ಕಟ್ಟುತ್ತಾರೋ ಹಾಗೂ ಯಾವ ಮನೆಯಲ್ಲಿ ವಾಸ್ತು ಪ್ರಕಾರ ವಸ್ತುಗಳನ್ನು ಇಟ್ಟುಕೊಂಡಿರುತ್ತಾರೋ ಅಂತಹ ಮನೆಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದೊಂದಿಗೆ ಮನೆಯಲ್ಲಿ ಸಮೃದ್ಧಿ ಸಂಪತ್ತು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಸಾಗುವುದು. ನಮ್ಮ ವ್ಯವಸ್ಥೆಗೆ ಅನುಗುಣವಾಗಿ ನಾವು ಅಡುಗೆ ಮನೆಯಲ್ಲಿ ವಸ್ತುಗಳನ್ನ ಜೋಡಿಸಿಕೊಂಡಿರುತ್ತೇವೆ. ಅಡುಗೆ ಮನೆಯಲ್ಲಿ ಸಾಧಾರಣವಾಗಿ ಒಲೆ, ಸಿಂಕ್, ಫ್ರಿಡ್ಜು ಒಂದೊಂದನ್ನು ವಾಸ್ತು ಪ್ರಕಾರವಾಗಿ ಇಟ್ಟಿರುತ್ತೇವೆ. ಹೀಗೆ ಅಡುಗೆ ಮನೆಯಲ್ಲಿರುವಂತಹ ಕೆಲವೊಂದು ವಸ್ತುಗಳನ್ನು ವಾಸ್ತು ಪ್ರಕಾರವಾಗಿ ಇಟ್ಟುಕೊಳ್ಳೋದ್ರಿಂದ ಇದು ಮನೆಯ ಸಮೃದ್ಧಿಗೂ ಕಾರಣವಾಗುತ್ತೆ. ಮನೆಯಲ್ಲಿ ಅಡುಗೆ ಮನೆ ಬಹಳ ಪ್ರಮುಖವಾದದ್ದು. ಯಾಕಂದ್ರೆ ಇಲ್ಲಿ ತಯಾರಿಸುವಂತಹ ಆಹಾರ ನಮ್ಮ ಆರೋಗ್ಯವನ್ನ ಕಾಪಾಡುತ್ತೆ. ಆಗ್ನೇಯದಲ್ಲಿ ಅಡುಗೆ ಮನೆಯನ್ನು ನಿರ್ಮಿಸೋದ್ರಿಂದ ಶುಭ ಫಲಗಳು ಸಿಗುತ್ತವೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ವಾಸ್ತುಶಾಸ್ತ್ರದಲ್ಲಿ ಅಡುಗೆ ಮನೆ ಅಗ್ನಿಸ್ಥಾನದ ಆಗ್ನೇಯದಲ್ಲಿ ಇರಬೇಕು ಎಂದು ಹೇಳಲಾಗುವುದು. ಅಡುಗೆ ಮನೆಯಲ್ಲಿ ಅಡುಗೆಗೆ ಉಪಯೋಗಿಸುವ ಪದಾರ್ಥಗಳಲ್ಲಿ ಅರಿಶಿಣ, ಉಪ್ಪು ಇವೆರಡಕ್ಕೂ ಕೂಡ ವಿಶೇಷವಾದ ಸ್ಥಾನವಿದೆ. ಇವೆರಡು ಅಡುಗೆಗೆ ಪ್ರಧಾನವಾಗಿ ಉಪಯೋಗಿಸುವಂತಹ ವಸ್ತುಗಳು. ಸಾಧಾರಣವಾಗಿ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಉಪ್ಪಿನಿಂದ ನಮ್ಮ ಹಿರಿಯರು ದೃಷ್ಟಿಯನ್ನ ನಿವಾರಿಸಿ ತೆಗಿತಾ ಇದ್ರು. ಹಾಗಾಗಿ ಉಪ್ಪು ಕೆಟ್ಟ ದೃಷ್ಟಿಯನ್ನು ನಿವಾರಿಸುವುದರ ಜೊತೆಗೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನ ದಮನ ಮಾಡುತ್ತೆ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಉಪ್ಪಿಲ್ಲದೆ ಯಾವುದೇ ಅಡಿಗೆ ಕೂಡ ರುಚಿಸೋದಿಲ್ಲ. ಉಪ್ಪು ಹೀರಿಕೊಳ್ಳುವ ಮತ್ತು ಒಣಗಿಸುವ ಗುಣವನ್ನ ಹೊಂದಿದೆ. ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಉಪ್ಪು ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುತ್ತೆ. ಉಪ್ಪನ್ನು ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಹೇಳಲಾಗುತ್ತೆ. ಉಪ್ಪಿನಿಂದ ಎಷ್ಟೋ ತಂತ್ರಗಳನ್ನ ಮಾಡಲಾಗುತ್ತೆ. ಉಪ್ಪಿನ ದೀಪವನ್ನ ಪ್ರತಿ ಶುಕ್ರವಾರ ಕ್ರಮಬದ್ಧವಾಗಿ ಹಚ್ಚೋದ್ರಿಂದ ಮನೆಯಲ್ಲಿರುವ ದಾರಿದ್ರ್ಯವನ್ನ ದೂರ ಮಾಡಿ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವಂತೆ ಮಾಡಬಹುದು. ಅನಾದಿ ಕಾಲದಿಂದಲೂ ಉಪ್ಪನ್ನ ಪೂಜ್ಯ ಭಾವನೆಯಿಂದ ನೋಡುತ್ತಾರೆ. ಉಪ್ಪನ್ನ ಸಾಯಂಕಾಲದ ಸಮಯದಲ್ಲಿ ಹೊರಗಿನವರಿಗೆ ಕೊಡುವುದಾಗಲಿ ತೆಗೆದುಕೊಳ್ಳುವುದಾಗಲಿ ಮಾಡಬಾರದು ಎಂದು ಹಿರಿಯರು ಹೇಳುತ್ತಾರೆ. ಉಪ್ಪನ್ನ ಆದಷ್ಟು ಗಾಜಿನ ಬಾಟಲಿಯಲ್ಲಿ, ಪಿಂಗಾಣಿಯಲ್ಲಿ ಸಂಗ್ರಹಿಸಿ ಇಡಬೇಕು. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಡಬಾರದು. ಕಲ್ಲುಪ್ಪನ್ನು ಅಡುಗೆ ಮನೆಯಲ್ಲಿ ಒಂದು ಗಾಜಿನ ಲೋಟದಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಇಡೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ತುಂಬಿಕೊಳ್ಳುತ್ತೆ. ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆಗಳು, ನೆಮ್ಮದಿಯಿಲ್ಲದೆ ಇರುವುದು, ಕಲಹ ಇಂತಹ ಸಮಸ್ಯೆಗಳೆಲ್ಲ ಪರಿಹಾರವಾಗುವುದು. ಇದೇ ರೀತಿಯಾಗಿ ಉಪ್ಪನ್ನು ಬೇರೆ ಕೋಣೆಗಳಲ್ಲಿ ಅಂದರೆ ಮಲಗುವ ಕೋಣೆ, ಶೌಚಾಲಯ ಹೀಗೆ ನಕಾರಾತ್ಮಕ ಶಕ್ತಿಗಳು ಹೆಚ್ಚಿರುವಂತಹ ಸ್ಥಳಗಳಲ್ಲಿ ಉಪ್ಪನ್ನು ಇಡಬಹುದು. ಇನ್ನು ಅರಿಶಿನ ಅಡುಗೆ ಕೋಣೆಯಲ್ಲಿ ಹೆಚ್ಚಾಗಿ ಬಳಸುವಂತಹ ಒಂದು ಪದಾರ್ಥ. ಇದರ ಬಳಕೆಯಿಂದ ಆರೋಗ್ಯ ವೃದ್ಧಿಯಾಗುತ್ತೆ. ಅರಿಶಿಣವನ್ನು ನಾವು ಬಹಳ ಪೂಜ್ಯ ಭಾವನೆಯಿಂದ ಮಂಗಳಕರ ವಸ್ತುವೆಂದು ನೋಡುತ್ತೇವೆ. ಯಾವುದೇ ಶುಭ ಕಾರ್ಯಗಳು ಅರಿಶಿಣವಿಲ್ಲದೆ ನಡೆಯೋದಿಲ್ಲ. ಅರಿಶಿಣ ಹಚ್ಚಿ ನಂತರ ಕಾರ್ಯಕ್ರಮವನ್ನ ಶುರು ಮಾಡ್ತೇವೆ. ಮದುವೆಗಳಲ್ಲೂ ವಧುವರರಿಗೆ ಅರಿಶಿಣ ಶಾಸ್ತ್ರವನ್ನ ತಪ್ಪದೆ ಮಾಡ್ತಾರೆ. ಇನ್ನು ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಅರಿಶಿಣ ಖಾಲಿಯಾಗದಂತೆ ನೋಡಿಕೊಳ್ಳಬೇಕು. ಮನೆಯಲ್ಲಿ ಅರಿಶಿಣ ಖಾಲಿಯಾಗೋದ್ರಿಂದ ಧನ ನಷ್ಟ ಉಂಟಾಗತ್ತೆ. ಇಷ್ಟೊಂದು ಪ್ರಾಮುಖ್ಯತೆ ಇರುವಂತಹ ಅರಿಶಿಣವನ್ನ ನಾವು ಅಡುಗೆ ಕೋಣೆಯಲ್ಲಿ ಯಾವ ರೀತಿಯಾಗಿ ಇಡಬೇಕೆಂದು ನೋಡೋಣ. ಉಪ್ಪು ಮತ್ತು ಅರಿಶಿಣವನ್ನು ಅಡುಗೆ ಮನೆಯಲ್ಲಿ ಒಂದೇ ಕಡೆ ಜೋಡಿಸಿ ಇಡಬಾರದು. ಇದರಿಂದ ಮನೆಯಲ್ಲಿ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರಿಯಾಗುತ್ತೀರಾ. ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ, ಮನಸ್ಸಿನ ನೆಮ್ಮದಿ ಹಾಳಾಗುವುದು, ಧನ ನಷ್ಟ, ನಕಾರಾತ್ಮಕತೆ ಹೆಚ್ಚಾಗತ್ತೆ. ಉಪ್ಪು ಮತ್ತು ಅರಿಶಿಣವನ್ನ ಒಟ್ಟಿಗೆ ಇಡೋದ್ರಿಂದ ಮನೆಯಲ್ಲಿ ದರಿದ್ರ ಹೆಚ್ಚಾಗತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಉಪ್ಪು ಅರಿಶಿಣವನ್ನು ಒಟ್ಟಿಗೆ ಇಡಬೇಡಿ. ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಅನಾವಶ್ಯಕ ಖರ್ಚು ಇವುಗಳಿಂದ ಬಳಲುತ್ತಿರುವವರು ಒಂದು ಗಾಜಿನ ಪಾತ್ರೆಯಲ್ಲಿ ಉಪ್ಪನ್ನು ತುಂಬಿಸಿ 5 ಲವಂಗವನ್ನು ಹಾಕಿ ಕೋಣೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಯಾರಿಗೂ ಕಾಣದ ಹಾಗೆ ಇಡೋದ್ರಿಂದ ಈ ಸಮಸ್ಯೆಯಿಂದ ಆದಷ್ಟು ಬೇಗನೆ ಹೊರಬರಬಹುದು. ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.